ಹಾಯ್ ಮೈ ಬ್ಯೂಟಿಫುಲ್ ಸೋಲ್ಸ್, ಹೇಗಿದ್ದೀರಾ? ಐ ಆಮ್ ಯುವರ್ ಇಶಾ ಓವಾಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಜೈ ಶ್ರೀರಾಮ್, ಹರ ಹರ ಮಹಾದೇವ, ಶಂಭೋ ಶಂಕರ. ಗೈಸ್, ಸೊ ನಾನು ಇಶಾ ಓವಾಡಿ ಅಂತ. ನಂದು ಬೇರೆ ಹಲವಾರು ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಬಿಕಾಸ್ ನಾನು ಒಂದು ಆಧ್ಯಾತ್ಮ ಜರ್ನಿಯಲ್ಲಿದ್ದೀನಿ. ಆಧ್ಯಾತ್ಮ ಜರ್ನಿ ಅನ್ನೋದಕ್ಕಿಂತ ದೇವರು ನಮ್ಮನ್ನ ಒಂದು ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಆ ಒಳ್ಳೆ ದಾರಿಯಲ್ಲಿ ನಾನು ಕಲಿತ ಪಾಠಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಆ ದಾರಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಪ್ರತಿಯೊಂದು ಪಾಠ ಕಲಿತೀವಿ. ಅದನ್ನು ನಾವು ಪಾಠ ಅಂತ ತೊಗೊಂಡ್ರೆ ನಾವು ಪಾಠವಾಗಿ ಕಲಿತು ಒಳ್ಳೆ ಮನುಷ್ಯನಾಗಿ ನಿಂತ್ಕೊಳ್ತೀವಿ. ಅದು ನಾವು ಕಾಟ, ನಮ್ಮ ಕಷ್ಟ, ನಮ್ಮ ಕರ್ಮ ಅಂತ ನಾವು ತೊಗೊಂಡು ಅದನ್ನು ಮುಂದೆ ಹೋದರೆ ಅದು ಹೊರೆ ಆಗುತ್ತೆ. ಅದು ನಮಗೆ ಸೊಲ್ಯೂಷನ್ ಸಿಕ್ಕಲ್ಲ, ಅದು ಹೊರೆನೇ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಜೀವನದಲ್ಲಿ ಏಳು ಬೀಳು, ಕಷ್ಟ, ನೋವು, ಖುಷಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಕಷ್ಟಗಳನ್ನ ಒಂದು ಪಾಠವಾಗಿ ನಾವು ತೊಗೊಂಡ್ರೆ, ಸೊ ನಾವು ಈ ಒಂದು ಆಧ್ಯಾತ್ಮ ಜರ್ನಿಯಲ್ಲಿ ಕಾಟನ ನಾವು ಪಾಠವಾಗಿ ಬದಲಾಯಿಸ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಬೇಕಾಗಿರೋದು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ದಿಸ್ ಈಸ್ ಓನ್ಲಿ ದ ಮೀನಿಂಗ್ ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ಏನು? ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನೀನು ಈ ಭೂಮಿಗೆ ಬಂದಿರೋ ಅರ್ಥ ತಿಳ್ಕೊ, ನಿನ್ನ ಸುತ್ತಮುತ್ತ ಇರೋ ಒಂದು ಪ್ರಕೃತಿ, ವಸ್ತುಗಳು, ಅದರ ಬೆಲೆ ಅರ್ಥ ಮಾಡ್ಕೋ. ನಿನ್ನವರು ಯಾರು, ನಿನ್ನವ್ರು ಅಲ್ಲದೆ ಯಾರು, ದುಡ್ಡಿಗೆ ಏನು ಬೆಲೆ, ಮನುಷ್ಯತ್ವಕ್ಕೆ ಏನು ಬೆಲೆ, ಮನುಷ್ಯನಿಗೆ ಏನು ಬೆಲೆ, ಕೆಲಸಕ್ಕೆ ಏನು ಬೆಲೆ. ಸೊ ಇದನ್ನೆಲ್ಲ ನಮಗೆ ಪಾಠವಾಗಿ ಕಲಿಸೋ ಒಂದು ಜರ್ನಿನೇ ಆಧ್ಯಾತ್ಮ ಜರ್ನಿ. ಸೊ ಆಧ್ಯಾತ್ಮ ಜರ್ನಿಯಲ್ಲಿ ದೊಡ್ಡ ಸಾಧಕರಿದ್ದಾರೆ, ಸಾಧು ಸಂತರಿದ್ದಾರೆ. ಸೊ ಅವ್ರದ್ದು ಒಂದು ಆಧ್ಯಾತ್ಮ ಜರ್ನಿ. ಸೊ ನಮ್ಮ ಸಾಮಾನ್ಯ ಜನರಲ್ಲಿ ನಮ್ಮದು ಆಧ್ಯಾತ್ಮ ಜರ್ನಿ ಯಾವ ರೀತಿಯಾಗಿರುತ್ತೆ ಅಂದರೆ, ಕಷ್ಟದ ಮೇಲೆ ಕಷ್ಟ. ಒಂದೊಂದು ಪ್ರಾಬ್ಲಮ್ ಮುಗಿತಾ ಇದ್ದಾಗ ಇನ್ನೊಂದು ಪ್ರಾಬ್ಲಮ್ಸ್ ರೆಡಿಯಾಗಿರುತ್ತೆ ನಮ್ಮ ಬ್ಯಾಕಲ್ಲಿ. ನಾವು ಅದನ್ನು ಹೆಂಗೆ ಸೊಲ್ಯೂಷನ್ ಕಂಡುಹಿಡಿಬೇಕು ಅನ್ನೋದಕ್ಕೂ ನಮಗೆ ಟೈಮ್ ಸಿಗಲ್ಲ. ಆ ಟೈಮ್ ಸಿಗದೇ ಇರೋ ಟೈಮಲ್ಲೂ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ತೀವಿ, ನಮ್ಮನ್ನು ನಾವು ಹೇಗೆ ಬದಲಾಯಿಸ್ಕೊಳ್ತೀವಿ ಅನ್ನೋ ಒಂದು ಬ್ಯೂಟಿಫುಲ್ ಜರ್ನಿನೇ ಒಂದು ಆಧ್ಯಾತ್ಮ. ಓಕೆನಾ? ಆ ಆಧ್ಯಾತ್ಮದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಗೊತ್ತಾ? ಒಂದು ಗ್ರ್ಯಾಟಿಟ್ಯೂಡ್. ಏನು ಗ್ರ್ಯಾಟಿಟ್ಯೂಡ್ ಅಂದರೆ ಏನು? ಒಂದು ಕೃತಜ್ಞತೆ ಮನೋಭಾವ. ಏನು ಕೃತಜ್ಞತೆ ಬೇಕು ನಮಗೆ? ಏನಕ್ಕೆ ಕೃತಜ್ಞತೆ ಮನೋಭಾವ ಬೇಕು? ಇವಾಗ ಸೊ ಪ್ರತಿಯೊಂದು ನಮ್ಮ ಸುತ್ತಮುತ್ತ ಇರುವ ಒಂದು ಪ್ರತಿಯೊಂದು ವಸ್ತು, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಜೀವಿಗೂ ನಾವು ಕೃತಜ್ಞತೆಯಾಗಿರಬೇಕು. ಆ ಕೃತಜ್ಞತೆ ಮನೋಭಾವ ಬರೋದು ನಿಮಗೆ ಯಾವಾಗ ಗೊತ್ತಾ? ಸೆಲ್ಫ್ ಲವ್. ನಿಮ್ಮನ್ನು ನೀವು ಇಷ್ಟಪಡಬೇಕು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಬೇಕು, ಪ್ರತಿಯೊಂದಕ್ಕೂ ನೀವು ಕೃತಜ್ಞತೆ ತಿಳಿಸ್ಬೇಕು. ಸೊ ಕೃತಜ್ಞತೆ ತಿಳಿಸ್ಬೇಕಂದ್ರೆ ಅರ್ಥ ಏನಂತಂದರೆ ಜಸ್ಟ್ ಥ್ಯಾಂಕ್ ಯು. ಇಂಗ್ಲೀಷಲ್ಲಿ ಒಂದು ವರ್ಡ್ ಹೇಳ್ಬೇಕಂದ್ರೆ ಥ್ಯಾಂಕ್ ಯು. ಕೃತಜ್ಞತೆ ಅಂತ ನೀವು ಯಾವಾಗಲೂ ಹೇಳ್ಬೇಕು ಕನ್ನಡದಲ್ಲಿ ಅಂತಂದರೆ, ಕನ್ನಡ ನಮಗೆ ಕಷ್ಟ ಅಲ್ಲ. ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ಜೀವ, ನಮ್ಮ ತಾಯಿ. ಸೊ ನಾನು ಬೇರೆ ಭಾಷೆಯವ್ರಿಗೆ ಕೆಲವು ಅರ್ಥ ಆಗದೆ ಇರೋವ್ರಿಗೆ ನಾನು ಹೇಳ್ತಾ ಇರೋದು, ಕೃತಜ್ಞತೆ ಅಂತ ನಿಮ್ಗೆ ಹೇಳಕ್ಕೆ ಬಂದಿಲ್ಲ ಅಂತಂದ್ರೂ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪ್ರತಿ ಬಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಈ ಒಂದೂವರೆ ವರ್ಷ ಕೆಳಗಡೆ ನಾನು ಇಷ್ಟು ಚೆನ್ನಾಗಿ ಇವಾಗ ಕಾಣಿಸ್ತಾ ಇದ್ದೀನ, ನಿಮ್ಮ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಿಸ್ತೀನೋ ಬಿಡುತ್ತೀನೋ ಅದು ನನಗೆ ಬೇಕಾಗಿಲ್ಲ. ಐ ಲವ್ ಮೈ ಸೆಲ್ಫ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಚಾರ್ಮಿಂಗ್, ಐ ಆಮ್ ಸೋ ಲಕ್ಕಿ. ಸೊ ನನ್ನನ್ನು ನಾನು ಪ್ರೀತಿ ಮಾಡಿ ನನ್ನನ್ನು ನಾನು ಹೊಗಳ್ಕೊಳ್ಳೋದ್ರಲ್ಲಿ ನನಗೆ ಯಾವುದೇ ರೀತಿಯಾದ ಒಂದು ಏನಂತಾರೆ ನೆಗ್ಲಿಜೆನ್ಸಿ ಆ ಥರ ಇಲ್ಲ. ನನ್ನ ಪ್ರೀತಿ, ನನ್ನ ಬ್ಯೂಟಿ, ನಾನಿರೋ ಒಂದು ರೀತಿ, ಪ್ರತಿಯೊಂದು ನನ್ನದು ತುಂಬಾ ಇಷ್ಟ. ಯಾಕೆಂದರೆ ನಮ್ಮನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ಳೋದು ಕಲಿತೀವೋ ಅವತ್ತಿಗೆ ನಾವು ಹೆಂಗಿದ್ದೀವೋ ಅದು ನಮ್ಗೆ ಇಷ್ಟ ಆಗುತ್ತೆ. ಸೊ ನಮಗೆ ನಾವಿರೋದು ಇಷ್ಟ ಆದರೆ ಎದುರುಗಡೆ ಇರೋ ಜನ ನನ್ನನ್ನು ಇಷ್ಟಪಡ್ತಾರೆ. ಸೊ ಇಲ್ಲ ಅಂತಂದರೆ ನಮ್ಮನ್ನು ನಾವೇ ಇಷ್ಟಪಟ್ಟಿಲ್ಲ ಅಂತಂದರೆ ಬೇರೆಯವ್ರು ಯಾಕೆ ನಮ್ಮನ್ನು ಇಷ್ಟಪಡ್ತಾರೆ? ಸೊ ಹಾಗೇ ನಿಮಗೆ ನೀವು ಕೃತಜ್ಞತೆಯಾಗಿರಿ. ದಿನಕ್ಕೆ 1 ಬಾರಿ 2 ಬಾರಿ ಆದ್ರೂ ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಡಿಯರ್ ಇಶಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಬೆಳಗ್ಗೆ ಆರೋಗ್ಯವಾಗಿ ಬೆಡ್ಡಿಂದ ಎದ್ದಿದ್ದೀನಿ. ಯಾಕೆಂದರೆ ಎಷ್ಟೋ ಜನಗಳು ನೈಟಲ್ಲಿ ಮಲಗಿದ್ರೆ ಬೆಳಗ್ಗೆ ಎದ್ದೋಳಲ್ಲ, ನೈಟು ಚಂದ್ರ ನೋಡಿ ಮಲಗಿದ್ರೆ ಬೆಳಗ್ಗೆ ಎದ್ದು ಸೂರ್ಯ ನೋಡಲ್ಲ. ಸೊ ಆ ಒಂದು ಸ್ಥಿತಿಯಲ್ಲಿ ನಾನು ನೈಟು ಚಂದ್ರನೂ ನೋಡಿ ಮಲ್ಕೊಂಡಿದ್ದೀನಿ, ಬೆಳಗ್ಗೆ ಎದ್ದು ಸೂರ್ಯನ ಕಿರಣಗಳು ನೋಡ್ತಾ ಇದ್ದೀನಿ, ನನ್ನ ದೇಹ ಆರೋಗ್ಯವಾಗಿದೆ, ನನ್ನ ಮನಸ್ಸು ಶಾಂತತೆವಾಗಿದೆ. ಸೊ ಹಾಗಾಗಿ ನಾನು ಏನು ಮಾಡಬೇಕು? ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಬೇಕು. ಮೊದಲನೇದಾಗಿ ಯು ಹಗ್ ಯುವರ್ ಸೆಲ್ಫ್. ಜಸ್ಟ್ ಹಗ್ ಲೈಕ್ ದಿಸ್. ಡಿಯರ್ ಇಶಾ, ಐ ಆಮ್ ಸಾರಿ,
ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು ಅಂದರೆ ಯು ಜಸ್ಟ್ ಹಗ್ ಯುವರ್ ಸೆಲ್ಫ್ ಆ್ಯಂಡ್ ಜಸ್ಟ್ ಗಿವ್ ದ ಫೀಲಿಂಗ್. ನಿಮ್ಮ ಬಾಡಿಗೆ, ನಿಮ್ಮ ಮನಸ್ಸಿಗೆ ನೀವು ಒಂದು ಒಳ್ಳೆ ಫೀಲ್ ಕೊಡಿ. ಸೊ ಆಮೇಲೆ ನೋಡಿ ಆ ಬಾಡಿ ನಿಮಗೆ ಹೆಂಗೆ ರಿಯಾಕ್ಟ್ ಮಾಡುತ್ತಂದರೆ, ಬಿಕಾಸ್ ದಟ್ ಈಸ್ ಆಲ್ಸೋ ದಟ್ ವಿಲ್ ಆಲ್ಸೋ ಗೆಟ್ ಹ್ಯಾಪಿ ಅಲ್ಲ. ಓ ನನ್ನ ಒಂದು ಓನರ್, ಬಿಕಾಸ್ ವಿ ಆರ್ ದಿ ಓನರ್ ಆಫ್ ಅವರ್ ಬಾಡಿ. ಸೊ ಆ ಥರ ಇದ್ಮೇಲೆ ಅವಾಗ ಅದಕ್ಕೆ ಖುಷಿ ಆಗುತ್ತೆ, ಆ ಮನಸ್ಸಿಗೆ, ಆ ಒಂದು ದೇಹಕ್ಕೆ ಖುಷಿ ಆಗುತ್ತೆ. ನನ್ನ ಓನರ, ಒಡತಿಯಾದ ಇಲ್ಲ ಒಡೆಯನಾದವನು ನನಗೆ ಕೃತಜ್ಞತೆ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ನಾನು ಅವ್ನಿಗೆ ಇನ್ನೂ ಚೆನ್ನಾಗಿರಬೇಕು, ನಾನು ಇನ್ನೂ ಅವ್ನಿಗೆ ಆರೋಗ್ಯ ಇರಬೇಕು, ಇನ್ನೂ ಅವ್ನಿಗೆ ಆ್ಯಕ್ಟಿವ್ ಆಗಿರಿಸಬೇಕು ಅಂತೇಳಿ ಏನು ಮಾಡೋದು, ಅದು ಡೇ ಬೈ ಖುಷಿಯಾಗಿ ನಿಮ್ಮನ್ನ ಒಳ್ಳೆ ಚಾರ್ಮಿಂಗ್ ರೂಪದಲ್ಲಿ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ನೀವು ಬೆಳಗ್ಗೆ ಎದ್ದ ಕ್ಷಣದಿಂದ ಮೊದಲನೇದಾಗಿ ದೇವರಿಗೆ ಪ್ರಾರ್ಥನೆ ಮಾಡಿ, ನಂತರ ನಿಮಗೆ ನೀವು ಧನ್ಯವಾದ ಹೇಳ್ಕೊಳ್ಳಿ. ನಿಮಗೆ ನೀವು ಧನ್ಯವಾದ ಹೇಳಿ ನೀವು ಬೆಡ್ಡಿಂದ ಕೆಳಗಿಳಿರಿ. ಯಾಕೆಂದರೆ ನೀವು ಎದೊಳಕ್ಕೆ ನಿಮ್ಮ ಕೆಳಗಡೆ ಬರೋಕ್ಕೂ ನಿಮ್ಗೆ ಆಗಿಲ್ಲ ಅಂತಂದರೆ ಏನು ಪ್ರಯೋಜನ, ನೀವು ಬದುಕಿದ್ದು ಸತ್ತಿರೋ ಥರ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಬಾಡಿ ನಿಮಗೆ ರಿಯಾಕ್ಷನ್ ಕೊಟ್ಟು ಒಳ್ಳೆ ಸ್ಥಿತಿಯಲ್ಲಿ ಆರೋಗ್ಯವಂತವಾಗಿ ನಿನ್ನ ಎಬ್ಬರಿಸಿ ಎಲ್ಲ ಕೆಲಸ ಮಾಡಿಸ್ತಾ ಇದೆ, ನಿನ್ನ ನಿತ್ಯದ ಕೆಲಸಗಳನ್ನು ಮಾಡಿಸ್ತಾ ಇದೆ ಅಂತಂದರೆ ಯು ಶುಡ್ ಸೇ ಥ್ಯಾಂಕ್ ಯು ಟು ಯುವರ್ ಬಾಡಿ ಆ್ಯಂಡ್ ಯುವರ್ ಸೋಲ್. ಓಕೆ, ಸೊ ಆ ಥರ ಮಾಡಿ. ಮೊದಲನೇದಾಗಿ ನೀವು ದೇವರಿಗೆ ನಿಮಗೆ ನೀವು ಧನ್ಯವಾದ ಪ್ರೀತಿಯಿಂದ ಹೇಳ್ಕೊಂಡೆ ನೀವು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ರಿಯಲಿ ಗೈಸ್, ನಾನು ಹೇಳ್ತೀನಿ, ಈಗ ನಾನೊಂದು ಹೇಳಿದ್ದೀನಿ ಈ 2 ವರ್ಡ್ನ, ಥ್ಯಾಂಕ್ ಯು ಅನ್ನೋ ವರ್ಡ್ನ ಒಂದು 15 ಡೇಸ್ ಇಲ್ಲ ಒಂದು 21 ಡೇಸ್ ನೀವು ಕಂಟಿನ್ಯೂಗೆ ಹೇಳ್ಕೊಂಡು ಬನ್ನಿ. ಪ್ರತಿಯೊಂದಕ್ಕೂ ನೀವು ಧನ್ಯವಾದ ಹೇಳಿ. ಆವಾಗ ನೋಡಿ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಪಾಸಿಟಿವ್ ಆಗಿ ಟರ್ನ್ ಆಗೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಯಾಕೆಂದರೆ ನಮ್ಮ ಸುತ್ತಮುತ್ತ ಪಾಸಿಟಿವ್ಗಿನ ನೆಗೆಟಿವ್ ಥಿಂಗ್ಸು, ನೆಗೆಟಿವ್ ಥಾಟ್ಸು, ನೆಗೆಟಿವ್ ವೈಬ್ಸೇ ಜಾಸ್ತಿ ಇರುತ್ತೆ. ಸೊ ಆ ನೆಗೆಟಿವ್ ವೈಬ್ಸ್ನೂ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅದು ಕನ್ವರ್ಟ್ ಮಾಡೋ ಒಂದು ಶಕ್ತಿ ನಮ್ಮಲ್ಲೇ ಇದೆ. ಸೊ ಹಾಗಾಗಿ ನೀವು ಪ್ರತಿಯೊಂದಕ್ಕೂ ಧನ್ಯವಾದ ಹೇಳಿ. ನೀವು ಕುಡಿಯೋ ನೀರಿಗೆ, ಈ ಸೂರ್ಯ, ಚಂದ್ರ, ಗಾಳಿ, ಬೆಳಕು, ನೀರು, ಪಂಚಭೂತಗಳಿಗೆ. ಯಾಕೆಂದರೆ ಗಾಳಿ ನಾನೀಗ ಉಸಿರಾಡ್ತಾ ಇದ್ದೀನಿ, ಬಟ್ ನನ್ನ ಉಸಿರು ನನ್ನ ಕಾಣಿಸ್ತಾ ಇಲ್ಲ. ಬಟ್ ಆ ಉಸಿರು ಇಲ್ಲ ಅಂತಂದರೆ ನಾನು ಜೀವಂತವಾಗೇ ಇರಲ್ಲ. ಸೊ ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀವಾ? ಹೇಳಲ್ಲ. ಯಾಕೆ? ನಮ್ಗೆ ಅದು ಕಾಣಿಸಲ್ಲ, ಬಿಕಾಸ್ ವಿ ಆರ್ ಗೆಟಿಂಗ್ ಫ್ರೀ ಅಲ್ವಾ? ಬಟ್ ನಿಮಗೆ ಗೊತ್ತು, ಕೋವಿಡ್ ಟೈಮಲ್ಲಿ ಒಂದು ಗಾಳಿನೂ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡಿದ್ದೀವಿ. ಆವಾಗ ಅರ್ಥ ಆಗಿದೆ ಗಾಳಿ ಬೆಲೆ ಏನು ಅಂತ, ಉಸಿರಾಟದ ಬೆಲೆ ಏನು ಅಂತ. ಸೊ ಹಾಗಾಗಿ ನಾವು ವಿ ಆರ್ ಗೆಟಿಂಗ್ ವೆರಿ ಫ್ರೀಲಿ, ವೆರಿ ವೆರಿ ಆಕ್ಸೆಸಬಲ್ ಆಗಿ ನಾವು ಒಳ್ಳೆ ಶುದ್ಧ ಗಾಳಿನ ತೊಗೊಳ್ತಾ ಇದ್ದೀವಿ. ಯು ಶುಡ್ ಸೇ ಟು ಧನ್ಯವಾದ ಡಿಯರ್ ಗಾಳಿ ದೇವನೇ, ವಾಯುದೇವ. ಓಕೆ, ವಾಯುದೇವನೇ ನಿನಗೆ ಧನ್ಯವಾದಗಳು. ನನ್ನ ಉಸಿರನ್ನು ಇಷ್ಟು ಚೆನ್ನಾಗಿ ನಾನು ಉಸಿರಾಡ್ಕೊಂಡು ಜೀವಂತವಾಗಿದ್ದೀನಿ ಅಂದರೆ ನೀನು ತುಂಬಾ ಮುಖ್ಯ ಕಾರಣ ಅಂತ ಅವ್ನಿಗೊಂದು ಥ್ಯಾಂಕ್ಸ್ ಹೇಳಿ. ನೀವೇನು ದುಡ್ಡು ಕಳ್ಕೊತೀರಾ, ಇಲ್ಲ ಅವ್ರಿಗೆ ಫೋನ್ಪೇ ಮಾಡುವಂಥ, ಇಲ್ಲ ಗೂಗಲ್ ಪೇ ಮಾಡುವಂಥ ಒಂದು ಥ್ಯಾಂಕ್ಸ್ ಹೇಳಿಬಿಟ್ರೆ ಇಲ್ಲ ಅವ್ರೇನು ಕೇಳೋದಿಲ್ಲಲ್ಲ. ಸೊ ಯು ಡೂ ದಟ್, ದೆನ್ ಯು ಆ ಒಂದು ಡಿಫ್ರೆನ್ಸ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ನೀವು ಮೊದಲನೇದಾಗಿ ಹೆಂಗಿದ್ರಿ, ಇದೆಲ್ಲ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಹೆಂಗೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಯಿತು, ಹೆಂಗೆ ನಿಮ್ಮ ಅಕ್ಕಪಕ್ಕ ಒಂದು ಸಿಚುವೇಶನ್ಗಳು ಪಾಸಿಟಿವ್ ಆಗಿ ಕ್ರಿಯೇಟ್ ಆಗ್ತಾಯಿದೆ. ಸೊ ಅದೆಲ್ಲ ಯು ವಿಲ್ ಎಕ್ಸ್ಪೀರಿಯೆನ್ಸ್ ದಟ್. ಸೊ ಅದಾದಮೇಲೆ ನೀರು, ಗಾಳಿ, ಬೆಳಕು, ಮತ್ತು ಎಲ್ಲದಕ್ಕೂ ಧನ್ಯವಾದ ಹೇಳಿ. ಮುಖ್ಯವಾಗಿ ನಿಮ್ಮ ಫೋನ್ಗೆ ಧನ್ಯವಾದ ಹೇಳಿ. ಏಕೆಂದರೆ ಇವತ್ತು ಫೋನ್ ಇರೋದಕ್ಕೇ ನೀವು ನನ್ನ ವಿಡಿಯೋನ ನೋಡ್ಕೊಂಡು ಕೂತ್ಕೊಂಡಿದ್ದೀರಾ. ಇಲ್ಲ ನಿಮ್ಗೇನು ಇಷ್ಟ ಬರುತ್ತೋ ನೀವು ಫೋನ್ ನೋಡ್ತೀರಾ, ಕಾಲ್ ಮಾಡ್ತೀರಾ, ದುಡ್ಡು ಟ್ರಾನ್ಸಾಕ್ಷನ್ ಮಾಡ್ತೀರಾ, ಪ್ರತಿಯೊಂದು ಮಾಡ್ತೀರಾ ಅಲ್ವಾ? ಎಷ್ಟೋ ಜನಗಳಿಗೆ ಗಾಯ್ಸ್ ಫೋನು ಅಂತ ಏನು ಅಂತಲೇ ಗೊತ್ತಿಲ್ಲ. ಹಳ್ಳಿ ಮುಗ್ಧ ಜನಗಳಿಗೆ ಇವತ್ತಿಗೂ ಗೊತ್ತಿಲ್ಲ. ಯಾವುದೋ ಚಿಕ್ಕ ಫೋನ್ ಇಟ್ಕೊಂಡಿರ್ತಾರೆ, ಅಲ್ಲಿ ಕಾಲ್ ಬರೋದು ಹೋಗೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅದನ್ನೂ ಗೊತ್ತಿಲ್ಲದ್ರೆ ಜನನೂ ಇದ್ದಾರೆ. ಸೊ ಹಂಗಿರ್ಬೇಕಾದ್ರೆ ನಮಗೆ ದೇವ್ರು ಇಷ್ಟು ಅಪ್ಡೇಟೆಡ್ ವರ್ಷನ್ನು, ನಮ್ಮ ಕಿವಿಗೆ ಏನು ಕೇಳಿಸುತ್ತೋ, ಕಣ್ಣಿಗೆ ಏನು ಕಾಣಿಸ್ತೋ, ತಲೆಯಲ್ಲಿ ಏನು ಯೋಚನೆ ಬರುತ್ತೋ ಅದು ಇಮಿಡಿಯೇಟಾಗಿ ಸರ್ಚ್ ಮಾಡಿ ನೋಡುವಂಥ ಆಪ್ಷನ್ ಕೊಟ್ಟಿದ್ದಾರೆ ನಮ್ಮ ಫೋನಲ್ಲಿ. ಸೊ ಹಾಗಾಗಿ ಫೋನ್ಗೆ ಧನ್ಯವಾದ ಹೇಳಿ. ಆ ಇಂಟರ್ನೆಟ್ ಕಂಪನಿಗೆ ಧನ್ಯವಾದ ಹೇಳಿ. ಅವ್ನು ನಮ್ಮ ಹತ್ರ ಎಷ್ಟೇ ದುಡ್ಡು ತೊಗೊಬೋದು, ರೀಚಾರ್ಜ್ ತೊಗೊಬೋದು, ಏನೇ ತೊಗೊಬೋದು, ಬಟ್ ಅವನೊಂದು ಆವಿಷ್ಕಾರ ಮಾಡಿ ನಮಗೆ ಇಂಟರ್ನೆಟ್ ಸೌಲಭ್ಯ ಕೊಟ್ಟು ನಮಗೆ ಏನು ಬೇಕು ಅನ್ನೋದನ್ನ ಕಣ್ಮುಂದೆ ನೋಡೋಕ್ಕೆ ಅವನು ಅಷ್ಟು ಮಾಡಿ ತಲೆ ಉಪಯೋಗಿಸಿ ಮಾಡಿದ್ದಾನೆ ಅಂತಂದರೆ ಅವ್ನಿಗೊಂದು ಧನ್ಯವಾದ ಹೇಳಿ. ಅವನು ಮಾಡಿದ್ದಕ್ಕೆ ಎಲ್ಲ ನಾವು ಇವತ್ತು ಇಷ್ಟು ಚೆನ್ನಾಗಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀವಿ, ರೀಲ್ಸ್ ಮಾಡ್ತೀವಿ, ನಮ್ಗೆ ಇಷ್ಟ ಬಂದಿದ್ದು ನೋಡ್ತೀವಿ. ಎಷ್ಟೋ ಜನ ಜೀವನ ಕಟ್ಕೊಂಡಿರೋದೇ ಈ ಒಂದು ವಿಡಿಯೋ ಫೋನ್ಗಳಿಂದ. ಸೊ ಹಂಗಿದ್ದಾಗ ಫೋನ್ಗೆ ಧನ್ಯವಾದ ಹೇಳಿ, ಫೋನ್ ಕಂಡಿಡ್ದಿರೋ ಕಂಪನಿಗೆ ಧನ್ಯವಾದ ಹೇಳಿ, ಇಂಟರ್ನೆಟ್ ಕಂಡಿಡ್ದ ಒಂದು ಕಂಪನಿಗೆ ಧನ್ಯವಾದ ಹೇಳಿ. ಸೊ ಹಾಗೆ ನಿಮಗೆ ಎಲ್ಲದಕ್ಕೂ ಧನ್ಯವಾದ ಹೇಳ್ಕೊಂಡೋಗಿ. ಇನ್ನೊಂದು ನಿಮಗೆ ನಾನು ಹೇಳೋದೆಲ್ಲ ಸಿಲ್ಲಿ ಅಂತ ಅನ್ಸ್ಬೋದು. ಇವಳು ಯಾರೋ ಲೂಸ್ ಥರ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾಳೆ ಅಂತ ಅನ್ಸ್ಬೋದು. ಯಾಕೆಂದರೆ ನಾನು ಒಂದು ಟೈಮಲ್ಲಿ ಹಿಂಗೆ ಇದ್ದಿದ್ದು, ಏನು ಥ್ಯಾಂಕ್ಸ್ ಹೇಳಬೇಕು, ಅದಿದೆ, ನಾನು ಗಾಳಿದೆ ತೊಗೊಳ್ತಾ ಇದ್ದೀನಿ, ನೀರು ಬರ್ತಾಯಿದೆ ನಾನು ತೊಗೊಳ್ತಾ ಇದ್ದೀನಿ, ಟ್ಯಾಂಕರಲ್ಲಿ ಬರುತ್ತೆ ನಾನು ತೊಗೊಳ್ತೀನಿ, ಮಣ್ಣಿದೆ ನಾನು ನಡೀತೀನಿ ನೆಲದಲ್ಲಿ, ನಾನು ಇಷ್ಟೇ ಅಂದ್ಕೊಂಡಿದ್ದು. ವೆನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಇನ್ ದ ಸ್ಪಿರಿಚುವಲ್ ಪಾತ್ ಇದಲ್ಲ, ಆ ಪಾತ್ ನಿಮಗೆ ತಿಳಿಸುತ್ತೆ.
ನೀನು ನಡೀತಿರೋ ದಾರಿಯಲ್ಲಿ ನಿನಗೆ ಸಿಕ್ತಿರೋ ಮಣ್ಣು ಕಲ್ಲು ನೀರು ಗಾಳಿ ಆಹಾರ ಎಲ್ಲನೂ ನೀನು ಎಷ್ಟು ಪುಣ್ಯ ಮಾಡಿದೆ, ನೀನು ಪುಣ್ಯ ಮಾಡಿದ್ಯಾ, ಅದಕ್ಕೆ ನಿನಗಿದೆಲ್ಲ ಸಿಕ್ಕಿದೆ. ಎಷ್ಟೋ ಜನಗಳಿಗೆ ಒಂದು ಟೈಮ್ ಊಟಕ್ಕೆ ಕಷ್ಟಪಡ್ತಾ ಇದ್ದಾರೆ. ನಮಗೆ ಯಾವ ಬಟ್ಟೆ ಬೇಕೋ ನಾವು ಹಾಕೊಳ್ಳೋ ಅಂಥ ಸ್ವಾತಂತ್ರ್ಯ, ಆ ಒಂದು ಯೋಗ್ಯತೆ, ಆ ಒಂದು ಶಕ್ತಿ ನಮಗೆ ದೇವ್ರು ಕೊಟ್ಟಿದ್ದಾರೆ. ಆದರೆ ಎಷ್ಟೋ ಜನಗಳಿಗೆ ಒಂದು ಬಟ್ಟೆನ ಒಂದು ವಾರ 15 ದಿವಸ ಹಾಕೊಂಡು ಓಡಾಡ್ತಾರೆ. ಯಾಕೆಂದರೆ ಅವ್ರಿಗೆ ಆ ಪರಿಸ್ಥಿತಿಲಿ ಇರ್ತಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಏಕೆಂದರೂ ಅವರ ಕಾಯಕ ಕರ್ಮದ ಫಲದ ಅನುಸಾರವಾಗಿ ಅವರ ಜೀವನ ಏನಂತಾರೆ. ಸಾರಿ ಗೈಸ್, ಪವರ್ ಕಟ್ ಆಗಿದೆ. ಬಟ್ ಈ ವಿಡಿಯೋದಲ್ಲಿ ಯಾಕೋ ನಂಗೆ ಅರ್ಧದಲ್ಲಿ ನಿಲ್ಲಿಸ್ಬೇಕಂತ ಯಾಕೋ ಮನಸ್ಸಾಗ್ತಾಯಿಲ್ಲ. ಇನ್ನು ಮತ್ತೆ ಪವರ್ ಈಗ ತುಂಬ ಬರುತ್ತೆ ಹೋಗುತ್ತೆ, ಇದೇ ಥರ ಆಗ್ತಾಯಿದೆ. ಸೊ ಟೆನಿಕೋಸ್ ಈ ವಿಡಿಯೋನ ಕಂಪ್ಲೀಟಾಗಿ ಒಂದು ಹೇಳ್ಬಿಡ್ತೀನಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಜಸ್ಟ್ ಲಿಸನ್ ಮೈ ವಾಯ್ಸ್, ಆಯಿತಾ. ನನ್ನ ಮುಖ ಕ್ಲಿಯರಾಗಿ ನಿಮಗೆ ಕಾಣಿಸಿಲ್ಲ ಅಂತಂದ್ರೂ ಜಸ್ಟ್ ನನ್ನ ವಾಯ್ಸ್ನ ಕೇಳಿಸ್ಕೊಂಡು ಯು ಜಸ್ಟ್ ಫೀಲ್ ದಟ್ ನಾನು ಏನು ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಮುಖ ನೋಡಿಕೊಂಡೇ ಒಂದು ವಿಡಿಯೋ ನೋಡಬೇಕನ್ನೋ ಅವಶ್ಯಕತೆ ಇಲ್ಲ. ನೀವು ಕೇಳಿಕೊಂಡು ಆ ಒಂದು ಇಮ್ಯಾಜಿನೇಷನ್ ನೀವು ಮಾಡ್ಕೊಳ್ಬೋದು. ಓಕೆನಾ. ಸೊ ನಾನು ಏನು ಹೇಳ್ತಾ ಇದ್ದೆ, ನಿಮಗೆ ಕೃತಜ್ಞತೆ ಬಗ್ಗೆ ಹೇಳ್ತಾ ಇದ್ದೆ. ಫೋನ್ಗೆ ಒಂದು ಧನ್ಯವಾದ ಹೇಳಿ. ಫೋನ್ ಕಂಡಿಡ್ದಿರೋ ಕಂಪನಿಗೆ, ನಿಮಗೆ ಸಿಮ್ ಕೊಟ್ಟಿರೋನಿಗೆ, ನಿಮಗೆ ವಾಟ್ ಈಸ್ ದಟ್ ನೆಟ್ ಕೊಟ್ಟಿರೋ, ಇಂಟರ್ನೆಟ್ ಕೊಟ್ಟಿರೋ ಎಲ್ಲರಿಗೂ ಒಂದು ಧನ್ಯವಾದ ಅಂತ ಹೇಳಿದೆ. ಏಕೆಂದರೆ ಅವರೆಲ್ಲ ಅಷ್ಟೆಲ್ಲ ಆವಿಷ್ಕಾರ ಮಾಡಿ ನಮಗೆ ಇಷ್ಟು ಕ್ಲಿಯರಾಗಿ ನಮಗೆ ಜೀವನ ನಡೆಸ್ಕೊಳಕ್ಕೆ ಮಾಡಿಕೊಟ್ಟಿಲ್ಲ ಅಂದಿದ್ರೆ ನಾವು ಇನ್ನೂ ಅದೇ ಥರ ಕಾಲದಲ್ಲಿ ಇರ್ತಾಯಿದ್ವಿ, ಇಲ್ಲ ನಾವೇನೋ ಒಂದು ಆವಿಷ್ಕಾರ ಮಾಡ್ತಾಯಿದ್ವಿ. ಸೊ ಈ ಥರ ಎಲ್ಲ ಇರುತ್ತೆ. ಯಾಕೆಂದರೆ ಮನುಷ್ಯತನ ಎಲ್ಲ ಕಂಡಿಡ್ದಿರೋದು. ಸೊ ಮನುಷ್ಯನ ಎಲ್ಲ ಕಂಡಿಡ್ದಿರೋದ್ರಿಂದ ಸೊ ಪ್ರತಿಯೊಂದು ಮನುಷ್ಯನಿಗೂ